ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತು ನಾನು ಕುಂಬಳಕಾಯಿ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಮನೆಯವರಿಗೆ ತುಂಬ ಇಷ್ಟ ಆಗುವಂಥ ಬ್ರೇಕ್ಫಾಸ್ಟು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ಇಡ್ಲಿ ಅಂತನಾದರೂ ಕರಿಬೋದು, ಕಡುಬು ಅಂತನಾದರೂ ಕರಿಬೋದು. ಕ್ವಿಕ್ಕಾಗಿ ಮಾಡಬಹುದು, ಏನು ರುಬ್ಬ ಹಾಗಿಲ್ಲ, ಏನಿಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಈ ಕುಂಬಳಕಾಯಿ ಇಡ್ಲಿ ಮಾಡೋದಕ್ಕೆ ನಾನಿಲ್ಲಿ 3/4 ಕಪ್ಪಿನಷ್ಟು ಅಕ್ಕಿ ತರಿ ಅಥವಾ ಇಡ್ಲಿ ರವೆ, ಇದನ್ನೇನಾದರೂ ಕರಿಬೋದು, ಅದನ್ನು ತೊಗೊಂಡಿದ್ದೀನಿ. ಇಷ್ಟು ರವೆಯಿಂದ, ಅಕ್ಕಿ ರವೆಯಿಂದ 12ರಿಂದ 13 ಇಡ್ಲಿ ಆಗುತ್ತೆ, ಮೀಡಿಯಮ್ ಸೈಜ್ ಇಡ್ಲಿ. ಈ ಅಕ್ಕಿ ತರಿನ ಕ್ಲೀನಾಗಿ ಒಂದು ಸಾರಿ ತೊಳ್ಕೊಂಡು, ಇದನ್ನು ನೋಡಿ ತೊಳೆದಿಟ್ಕೊಂಡಿದ್ದೀನಿ. ಈ ಥರ ತೊಳ್ಕೊಂಡು ಇದನ್ನು 1 ಗಂಟೆ ಕಾಲ ನಾವು ನೆನೆಸಿಬೇಕಾಗುತ್ತೆ. ಕ್ಲೀನಾಗಿ ಇದನ್ನು ತೊಳೆದ್ಬಿಟ್ಟು 1 ಗಂಟೆ ಕಾಲ ನೆನೆಸಿಟ್ರೆ ಅಕ್ಕಿ ತರಿ ಸಾಫ್ಟ್ ಆಗುತ್ತೆ. ಹಾಗಾಗಿ ಇಡ್ಲಿ ಸಾಫ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ 1 ಗಂಟೆ ಆಗಿದೆ, ಅಕ್ಕಿ ತರಿ ಚೆನ್ನಾಗಿ ನೆಂದಿದೆ. ಈಗ ನಾವು ಅಕ್ಕಿ ತರಿನ ನೀರಿಂದ ಹಿಂಡಿಬಿಟ್ಟು ಇದನ್ನ ಬರೀ ಅಕ್ಕಿ ತರಿನ ನಾವು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಹೀಗೆ ನೋಡಿ ಎಲ್ಲನೂ ಚೆನ್ನಾಗಿ ನೀರನ್ನ ಹಿಂಡಿಬಿಟ್ಟು ಬರೀ ಅಕ್ಕಿ ತರಿ ಮಾತ್ರ ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳಿ. ಈಗ ನಾವು ಎಷ್ಟು ಅಕ್ಕಿ ತರಿ ತೊಗೊಂಡಿದ್ವೋ ಅಷ್ಟೇ ಕುಂಬಳಕಾಯಿನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಕುಂಬಳಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಸಣ್ಣ ತೂತದಲ್ಲಿ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ಕುಂಬಳಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 3 ಟೇಬಲ್ ಸ್ಪೂನಷ್ಟು ಕಾಯಿ ತುರಿನೂ ಸಹ ನಾನು ಸೇರಿಸ್ಕೊಂಡಿದ್ದೀನಿ. 3ರಿಂದ 4 ಟೇಬಲ್ ಸ್ಪೂನಷ್ಟು ಸಬ್ಬಸಿಗೆ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಒಂದು ಟೀ ಸ್ಪೂನಷ್ಟು ಜೀರಿಗೆನೂ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಹಸಿಮೆಣಸಿಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ನೀವು ಮೆಣಸು ಬೇಕು ಅಂದರೆ ಮೆಣಸನ್ನು ಸಹ ನೀವು ಸೇರಿಸ್ಕೋಬೋದು, ರುಚಿಯಾಗಿರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಅಕ್ಕಿ ತರಿ, ಕುಂಬಳಕಾಯಿ, ಸೊಪ್ಪು ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಸಬ್ಬಸಿಗೆ ಸೊಪ್ಪು, ಈರುಳ್ಳಿ ಇಡ್ಲಿಗೆ ಒಂಥರ ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಮಾಡುತ್ತೆ. ಹಾಗಾಗಿ ಇಲ್ದೇನೂ ಮಾಡ್ಬೋದು, ಆದರೆ ಸಬ್ಬಸಿಗೆ ಸೊಪ್ಪು, ಈರುಳ್ಳಿ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ಇದನ್ನು ಈ ಥರ ಕಲಿಸ್ಬಿಟ್ಟು ಒಂದು 10 ನಿಮಿಷ ನಾವು ಇದನ್ನು ನೆನೆಯೋಕ್ಕೆ ಬಿಡಬೇಕಾಗುತ್ತೆ. 10 ನಿಮಿಷ ನೆನೆಸಿಟ್ರೆ ಸಾಕು. ಈಗ ಅಷ್ಟೊತ್ತಲ್ಲಿ ನಾವು ಈಗ ಇಡ್ಲಿ ತಟ್ಟೆಗೆ ಎಲ್ಲ ಚೆನ್ನಾಗಿ ಎಣ್ಣೆನ ಸವರ್ಕೊಳ್ಳೋಣ. ಎಲ್ಲ ತಟ್ಟೆಗೂ ಎಣ್ಣೆ ಸವರಾಗಿದೆ. ಹಾಗೆಯೇ ಇಲ್ಲಿ ನಾವು ಮಾಡಿಟ್ಕೊಂಡಂತಹ ಅಕ್ಕಿ ತರಿ, ಕುಂಬಳಕಾಯಿ, ಸೊಪ್ಪಿನ ಮಿಕ್ಸ್ಚರು ಸಹ ರೆಡಿಯಾಗಿದೆ. 10 ನಿಮಿಷ ಚೆನ್ನಾಗಿ ನೆಂದಿದೆ. 10 ನಿಮಿಷ ನೆನೆಯೋದ್ರಿಂದ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಹಾಗಾಗಿ 10 ನಿಮಿಷ ನೆನೆಸೋದು ತುಂಬಾ ಇಂಪಾರ್ಟೆಂಟು. ಈಗ ನೋಡಿ ಇಡ್ಲಿ ತಟ್ಟೆಗೆ ನಾವು ಈ ರೀತಿ ಇಡ್ಲಿ ಥರ ಶೇಪ್ ಕೊಟ್ಕೊಂಡು ಲೈಟಾಗಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಪ್ರೆಸ್ ಮಾಡೋದ್ರಿಂದ ಅದು ಶೇಪ್ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಯಾಕೆಂದರೆ ನಾವು ಇಲ್ಲಿ ಯಾವುದೇ ರೀತಿಯ ಹಿಟ್ಟನ್ನು ಉಪಯೋಗಿಸಿಲ್ಲ. ಹಾಗಾಗಿ ಶೇಪನ್ನು ಸ್ವಲ್ಪ ಈ ಥರ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಶೇಪ್ ಕೊಟ್ಕೋಬೇಕಾಗುತ್ತೆ, ಇಲ್ಲಾಂದರೆ ಉದುರು ಹೋಗ್ಬಿಡುತ್ತೆ. ಹಾಗಾಗಿ ಈ ಥರ ಮಾಡೋದು ತುಂಬಾ ಇಂಪಾರ್ಟೆಂಟು. ಹಾಗೆಯೇ ಕುಂಬಳಕಾಯಿನ ಸಣ್ಣ ತೂತದಲ್ಲೇ ತುರ್ಕೊಳ್ಳಿ, ಇಲ್ಲಾಂದರೆ ಇಡ್ಲಿ ಚೆನ್ನಾಗಿ ಬರಲ್ಲ, ಶೇಪು ಸಹ ಸರಿಯಾಗಿ ಅದು ಹಿಡ್ಕೊಳ್ಳಲ್ಲ. ಈಗ ಎಲ್ಲ ರೆಡಿಯಾಗಿದೆ, ಎಲ್ಲ ಇಡ್ಲಿಗಳು ರೆಡಿಯಾಗಿದೆ. ಈಗ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕುದೀತಾ ಇದೆ. ಕುದೀತರ ನೀರಿನಲ್ಲಿ ನಾವು ಇಡ್ಲಿ ತಟ್ಟೆನ ನಾವು ಇಡಬೇಕಾಗುತ್ತೆ. ಯಾಕೆಂದರೆ ಆಗಲೇ ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಬರೋದು. ಈಗ ಇದನ್ನು ನಾವು 15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇಡ್ಲಿ ಹೇಗೆ ಬೇಯಿಸ್ತೀವೋ ಹಾಗೆ. ಇಡ್ಲಿನ ಯೂಶ್ವಲಾಗಿ 10 ನಿಮಿಷ ಸಾಕು, ಆದರೆ ಕುಂಬಳಕಾಯಿ ಎಲ್ಲ ಹಾಕಿರೋದ್ರಿಂದ ಇಲ್ಲಿ 15 ನಿಮಿಷ ನಾವು ಬೇಯಿಸಬೇಕಾಗುತ್ತೆ. 15 ನಿಮಿಷ ಆದಮೇಲೆ ಇಡ್ಲಿ ಸೂಪರಾಗಿ ಬೆಂದಿದೆ. ಸ್ಮೆಲ್ಲು ಸಹ ತುಂಬಾ ಚೆನ್ನಾಗಿರುತ್ತೆ. ಸಬ್ಬಸಿಗೆ ಸೊಪ್ಪು, ಕುಂಬಳಕಾಯಿ ಸ್ಮೆಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ. ಈಗ ಒಂದು 2ರಿಂದ 3 ನಿಮಿಷ ಆರಾದಮೇಲೆ ಇದನ್ನು ಇಡ್ಲಿನ ನಾವು ತಟ್ಟೆಯಿಂದ ತಗೋಬಹುದು. ಈ ಕುಂಬಳಕಾಯಿ ಇಡ್ಲಿಗೆ ತೆಂಗಿನಕಾಯಿ ಚಟ್ನಿ, ಟೊಮೆಟೊ ಚಟ್ನಿ, ಯಾವುದೇ ರೀತಿಯಾದ ಚಟ್ನಿ ಚೆನ್ನಾಗಿರುತ್ತೆ. ಹಾಗೆಯೇ ಪ್ಲೇನಾಗಿ ಮೊಸರು ಜೊತೆನೂ ಸಹ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಇದು ಬಿಸಿ ಅಲ್ಲದೇ ಇದು ಆರಿದ ಮೇಲೂ ಸಹ ಈ ಇಡ್ಲಿ ಸಾಫ್ಟಾಗಿ ತುಂಬಾ ಮೃದುವಾಗಿರುತ್ತೆ. ಈವನ್ ಬೆಳಿಗ್ಗೆ ಮಾಡಿದ್ದನ್ನ ನಾವು ಈವ್ನಿಂಗೂ ಸಹ ತಿನ್ಬೋದು, ಸಂಜೆವರೆಗೂ ತುಂಬಾ ಸಾಫ್ಟಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ ಈ ಇಡ್ಲಿ. ನಿಮಗೆಲ್ಲ ಈ ರೆಸಿಪಿ, ಕುಂಬಳಕಾಯಿ ಇಡ್ಲಿಯ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವೆಲ್ಲ ಟ್ರೈ ಮಾಡಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ನೋಟಿಫಿಕೇಷನ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ವಾಟ್ಸಪ್ನಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್.